ಎಲ್ಲೆಲ್ಲಿ ಹಿಡ್ಕೋತವ್ರೆ ವಾಟರ್ ಬಾಟಲ್ ನೋಡಿ. ಯಾವ ಗುಂಡಿಗೆ ತಗೊಂಡೋಗಿ ಕೂರಿಸಿದ್ರು ಹಂಗೆ ನಿದ್ದೆ ಮಾಡ್ತಾರೆ ನೋಡಿ ಗಾಯ್ಸ್. ಇವತ್ತಿಗೆ 4 ಆಗುತ್ತೋ ಏನೋ ಗೊತ್ತಿಲ್ಲ. ಯಾರು ಸಬ್ಸ್ಕ್ರೈಬ್ ಮಾಡೋ ಚಾನಲ್ನ ಅಷ್ಟೊಂದು ಚೆನ್ನಾಗಿ ಕಂಟೆಂಟ್ ಕೊಡೋದು. ಇದು ಫೈನಲ್ ಡೇ ಅನುರಾಗ್ ಯೂನಿವರ್ಸಿಟಿ. ಇವತ್ತು ಪ್ರೆಸೆಂಟೇಷನ್ಸ್ ಇದೆ ನಾವು ಮಾಡಿರೋ ಪ್ರಾಜೆಕ್ಟ್ ಮೇಲೆ. ಇಲ್ಲೇ ಕಾಡ್ತದೆ ಇಟ್ಕೊಂಡಿದ್ದೀನಿ ಬಸ್ಸಲ್ಲಿ. ಇವಾಗ ಹೋಗ್ತಾ ಇದ್ದೀವಿ ಅನುರಾಗ್ ಯೂನಿವರ್ಸಿಟಿಗೆ. ಬನ್ನಿ ನೋಡೋಣ ಏನಾಗುತ್ತೆ. ಹೋಪಿಂಗ್ ಫಾರ್ ದ ಬೆಸ್ಟ್. ಇವತ್ತೇ ಫೈನಲ್ ಪೋಸ್ಟರ್ ಪ್ರೆಸೆಂಟೇಷನ್ ಇದೆ. ಅದಾದಮೇಲೆ ನಾವು ಒಂದು ವಿಡಿಯೋ ಅಲ್ಲಿ ತೋರಿಸ್ಬೇಕು ವಾಟ್ ಎಕ್ಸಾಕ್ಟ್ಲಿ ಆ ಪ್ರಾಜೆಕ್ಟ್ ಈಸ್ ಅಂತ. ಸೊ ಅದಾದಮೇಲೆ ವಿನ್ನರ್ ಅನೌನ್ಸ್ ಮಾಡ್ತಾರೆ. ಸೊ ನೋಡೋಣ ಏನಾಗುತ್ತೆ. ಗೈಸ್ ನಾವಿವಾಗ ಊಟ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಾನು ಊಟ ಮಾಡಾಯಿತು, ನನ್ನ ಫ್ರೆಂಡ್ಸ್ ಊಟ ಮಾಡ್ತಿದ್ದಾರೆ. ಇವತ್ತು ಊಟಕ್ಕೆ ಹೈದ್ರಾಬಾದಿ ಬಿರಿಯಾನಿ ಕೊಟ್ಟಿದ್ದಾರೆ ನೋಡಿ. ಹೆಂಗಿದೆ ಊಟ? ನನಗೆ ಬಾಯಿ ತುಂಬ ತುಂಬ್ಕೊಂಡ್ಬಿಟ್ಟಿದ್ದಾಳೆ ರೈಸ್ ಮಾತಾಡೋಕ್ಕಾಗ್ತಿಲ್ಲ. ಹೆಂಗಿದೆ ಊಟ? ಸೊ ಗೈಸ್ ನಾವಿವಾಗ ಆ್ಯಕ್ಚುಲಿ ನಮಗೆ 14th 1 o'clock AM ಟ್ರೈನ್ ಇತ್ತು. ಅಲ್ಲಿ ಟ್ರೈನ್ ಡಿಲೇ ಆಗಿ 4 o'clock ಆಗಿದೆ ಇವಾಗ. ಏನು 4 o'clock ಆಗಿಲ್ಲ, 12:55 ಆಗಿದೆ. ಟ್ರೈನ್ ಡಿಲೇ ಆಗಿ 4 o'clock ಬರುತ್ತೆ. ಎಸ್ ಗೈಸ್ ಸೇಮ್ ಅವ್ರು ಹೇಳ್ದಂಗೆನ. ಸೊ ಇದನ್ನೆಲ್ಲ ಎಡಿಟ್ ಮಾಡಿ ಯೂಟ್ಯೂಬಿಗೆ ಬಿಡಲ್ಲ, ಗ್ಯಾಲರಿ ಕೊಡ್ತಾ ಇದು ನಮ್ಮ ಈವೆಂಟ್ ವಿನ್ನರ್ ಬಂದ್ಬಿಟ್ಟು ತನುಷ್ ಅವರು 4 ಜನ ಹುಡುಗಿರ ಜೊತೆ ಸೇರ್ಕೊಂಡು ವಿನ್ ಆಗಿದ್ದಾರೆ. ಸರ್ ಎಕ್ಸ್ಪೀರಿಯನ್ಸ್ ನ ಕೇಳೋಣ ಬನ್ನಿ. ಅವ್ನ ಎಕ್ಸ್ಪೀರಿಯನ್ಸ್ ನಾವ್ ಹೇಳ್ತೀವಿ. ಎಷ್ಟು ಕಷ್ಟಪಟ್ಟಿದ್ದಾನೆ ಮಧ್ಯ ಹೋರಾಡ್ತಿದ್ದ, ಆ ಮಟ್ಟಿಗೆ ಕಷ್ಟಪಟ್ಟಿದ್ದಾನೆ. ನನ್ನ ಬಾಡಿನ ದಯವಿಟ್ಟು ನಮ್ಮ ಊರಿಗೆ ತಲುಪಿಸ್ಬಿಡಿ, ಇಲ್ಲಿ ಮಾತ್ರ ಬಿಡಬೇಡಿ ಅಂತಿದ್ದ. ಇವಾಗ ನೋಡಿದ್ರೆ ಬಂದು ಡಿಂಗ್ರಿ ಬಿಲ್ಲಿ ಆಡ್ದಾಗ. ನಿಮ್ಮ ಅನಿಸಿಕೆ ಏನು? ಅಲ್ಲ ಗೆದ್ದಿ ಏನ್ ಅನ್ಸ್ತಿದೆ? ಯುದ್ಧ ಗೆದ್ದಿದ್ಯಾ? ಹೆಂಗ ಅನಿಸ್ತಾ ಇದೆ? ಅದು ಅಷ್ಟು ಜನ ಹುಡುಗಿರ್ ಜೊತೆ ಸ್ಟೇಜ್ ಮೇಲೆ ಮಾಡಿದ ಹರಾಸ್ಮೆಂಟ್ ಹೆಂಗಿತ್ತು, ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನಾನೇ ಏನು ಮಾಡಿಸ್ಕೊಂಡಿದ್ದು ಗೈಸ್ ಮೋನಿಕಾ ಬರೀ ಆವಾಗಿಂದ ಅವರು ಇವ್ರದ್ದೇ ಹೇಳ್ತಾ ಇದ್ದಾಳೆ. ಇವ್ರಿಗೂ ಒಬ್ಬ ಹುಡುಗ ಸಿಕ್ಕಿದ್ದಂತೆ ಕಾಲೇಜಲ್ಲಿ. ಅವ್ರ ಬಗ್ಗೆ ಏನು ಹೇಳ್ತಲ್ಲ ನೋಡೋಣ ಬನ್ನಿ. ಹುಟ್ಟು ಚಪ್ಪರ್ ನನ್ ಮಗ. ಏಯ್ ಕ್ಯಾಮ್ರಾ ರಿವರ್ಸ್ ಹೆಂಗ್ ಮಾಡಿದ್ರು ಇದರಲ್ಲಿ? ಇಲ್ಲ ಫೀಚರ್ ಮತ್ತೆ ಮಾಡಿ. ಓಕೆ ಗೈಸ್ ಅವನು ಅಂತೂ ಬಂದ್ಬಿಟ್ಟು ಹುಟ್ಟು ಆಯ್ತಾ ಎಲ್ಲೋದ್ರೂ ಫಾಲೋ ಮಾಡ್ತಿದ್ದ. ಒಟ್ಟು ಚಪ್ಪರ ನನ್ನ ಮಗ ಅಂತ ಅವಳು. ದಟ್ ಬಾಯ್ ಅಲ್ಲಿ ದೋಸೆ ಹಾಕ್ತಿರಪ್ಪ. ಏ ಅಲ್ಲಿ ಅನುರಾಗ ಇದ್ದಾನೆ ಒಬ್ಬ. ನಿಶಾಂತ್ ಅವ್ನು ಬಂದ್ಬಿಟ್ಟು ನಂಗೆ ತುಂಬಾ ಕಟ ಕೊಟ್ಟ. ಎಲ್ಲ ಆಗಿದ್ದು ಇವ್ರಿಬ್ರಿಂದನೇ ಆಗಿದ್ದು. ಇವರೇ ಮೇನ್ ಕಾರಣ. ಇವರು ನಾವೇನ್ ಮಾಡಿದ್ವಿ? ನಾವೆಲ್ಲ ಮಾತಾಡ್ಸಿದ್ದು ನಮಗೆ ಗೊತ್ತೇ ಇಲ್ಲ. ಇವ್ರು ಹೋಗ್ಬಿಟ್ಟು ನೇಮ್ ಕೇಳ್ಕೊ ಬಂದ್ರು ಒಂದು. ಏನು ಮಾತಾಡಂಗಿಲ್ಲ, ಎಲ್ಲ ಮಲಗಿದ್ದಾರೆ. ನಮಗೆ ನಿದ್ದೆ ಬರ್ತಿಲ್ಲ. ಕೋಳಿ ಮೊಟ್ಟೆ ಇಡ್ತದ, ಮೊಟ್ಟೆ ಕೋಳಿ ಆಯ್ತಲ್ಲ, ಗಂಟೆ ಹಾಕೊಡ್ತೀಯ ಆನ್ಸರ್ ಹೇಳು. ಕೋಳಿ ಮೊಟ್ಟೆ ಇಡ್ತದ, ಹೆಂಗೆಲ್ಲ ಇಡ್ತದೆ, ನಿಂಗೆ ಗೊತ್ತಿರ್ಬೇಕು. ಇಲ್ಲ ಬಿಡಲ್ಲ, ಅದು ಯಾಕೆಡಲ್ಲ ಹೇಳು. ನೀನು ಲೇಟ್ ಆಗತ್ತೀಯ.
ಗಾಯ್ಸ್ ವೇಟಿಂಗ್ ಕಾಲಲ್ಲಿ ಇದ್ದೀವಿ. ಮಾನ ಮರ್ಯಾದೆ ಇಲ್ಲ ನಮಗೆ. ನನಗೆ ಥ್ಯಾಂಕ್ಸ್. ಸೀರಿಯಸ್ಲಿ ನಿಮಿಷ ಯಾವ ಮೂಮೆಂಟಲ್ಲಿ ನಮ್ಮನ್ನ ಉದ್ದು ಹೊರಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಕಾಯ್ತಿದ್ದೀನಿ ಬರಲಿ ಕಂಪ್ಲೇಂಟ್ ಮಾಡಕ್ಕೆ ಹೇಳ್ತೀನಿ ಅವನ್ನ ಸೇರಿಸ್ಕೊಬೋದಲ್ಲ ಏನಂತೀರ ಹೇಳಿ. ನನ್ನ ಮಗನ ಕಿಸಿ ಅಂತ ಕೂತವೆ ಮಲಗ್ತವೆ ಬಿಟ್ಟು ಏನಾಗೈತು ಗೊತ್ತಿಲ್ಲ. ನೋಡೋಣ ಅವಳಿಗಂತೂ ಆಲ್ಮೋಸ್ಟ್ 3 o'clock ಆಗಿದೆ. ಇಷ್ಟು ತನಕ ವೇಟ್ 3:25 ಆಗಿದೆ. ಸೊ ಇಷ್ಟು ತನಕ ವೇಟ್ ಮಾಡಿ ವೇಟಿಂಗ್ ಹಾಲಲ್ಲಿ ದುಡ್ಡು ಕೊಟ್ಬಿಟ್ಟು ಎಂಥದ್ದು ಸೈಲೆಂಟ್ ಆಗಿದ್ಬಿಟ್ಟು ಮಲ್ಕೊಳ್ದೆ ಎದ್ಬಿಟ್ಟು ಬಂದಿದ್ದೀವಿ. ಇವಾಗ ಟ್ರೈನ್ ಹತ್ತಬೇಕು. ಥ್ಯಾಂಕ್ಸ್. ಹೆಂಗೆ ಗೊತ್ತಾ ಇಲ್ಲಿಗೆ ಹೇಳಿ ಅಣ್ಣ, ಹಂಗೆಲ್ಲ ಹೊಡಿತಾರಾ? ಏನು ಹೇಳಿ ಇವಾಗ ಹೇಳಿ ಅನ್ನೋದು. ಏನು ಹೇಳಿ? ಫೈನಲಿ ಹಾಸನ್ಗೆ ಹೋಗ್ತಾ ಇದೀವಿ. ಅದು ಕಪ್ ಗೆತ್ಕೊಂಡು ನೀವು 4 ಜನ ಹುಡುಗಿರ ಜೊತೆ ಏನು ಅನಿಸ್ತಿದೆ? ಮನೆಗೆ ಹೋಗ್ಬೇಕು ಅಂತಿದೆ ಅಲ್ವಾ? 4 ಜನ ಹುಡುಗಿರು ಅಂತ ಹಾಸನಕ್ಕೆ ಹೋದಾಗೆಲ್ಲ ಎಲ್ಲ ಎತ್ಬೇಡಿ. 4 ಜನ ಹುಡುಗಿರು 4 ಜನ ನೀವು ಅಡ್ರೆಸ್ ಮಾಡೋದೇ ಹಂಗೆ. 4 ಜನ ಹುಡುಗಿರು. ನಿಮ್ಮ ಕ್ಲಾಸ್ ಅವ್ರ ಮುಂದೆ 4 ಸಾಕು. 4 ಅಂದ್ರೆ ಗೊತ್ತಾಗುತ್ತೆ. 4G 4G ಕೊಟ್ಟು ದೀಮ್ ಕೊಟ್ಟು ಬೆಡ್ಶೀಟ್ ಕೊಟ್ಟರು ನಿದ್ದೆ ಮಾಡೋಕೆ ಕಷ್ಟ. ಇವಾಗ ಕೂತಾನೆ ನಿಂತಲ್ಲೇ ನಿದ್ದೆ ಮಾಡ್ತಾರೆ ನೋಡಿ. ಹಂಗೆ ಯಾವ ಗುಂಡಿಗೆ ತಗೊಂಡೋಗಿ ಕೂರಿಸಿದ್ರು ಹಂಗೆ ನಿದ್ದೆ ಮಾಡ್ತಾಳೆ ನೋಡಿ ಗಾಯ್ಸ್. ನಾವು 12 ಟ್ರೈನಿಗೋಸ್ಕರ ಕಾಯ್ತಾ ಇದ್ವಿ. ಇವಾಗ 3:44 ಫೈನಲಿ ಟ್ರೈನ್ ಬರ್ತಾ ಇದೆ. ದೂರದಲ್ಲಿ ಕಾಣ್ತಾ ಇದೆ, ಇನ್ನೂ ಬಂದಿಲ್ಲ. ಸೊ ಬರೋತ್ತಿಗೆ 4 ಆಗುತ್ತೋ ಏನೋ ಯಾರು ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡೋ ಚಾನಲ್ನ ಅಷ್ಟೊಂದು ಚೆನ್ನಾಗಿ ಕಂಟೆಂಟ್ ಕೊಡೋದು. ಒಳ್ಳೆ ಎಣ್ಣೆ ಕುಡ್ದಂಗೆ ತೇಲಾಡ್ತದೆ ಫ್ರೆಂಡ್ಸ್ ಎಲ್ಲರೂ. ಹೇಳಿ ಕುಡ್ಕೊಂಡೇ ಬಂದವೆ. ಯಾರು ಕೊಡ್ಸಿದ್ರೋ ಗೊತ್ತಿಲ್ಲ. ಇವರೇ ನಂಗೆ ಬಂದವರ ನಶೆ ಇವರಿಗೆ ಸಸ್ತ ನಶೆ ಸಿಕ್ತು ಗಾಯ್ಸ್. 4 ಹುಡುಗಿರು ಒಬ್ಬ ಹುಡುಗ ಟೀಮು. ಅಲ್ಲಿ ಹೋಗಿ ನಿಮ್ಮ ಅರೇಂಜ್ಮೆಂಟ್ ಮಾಡಿಸ್ಕೊಂಡು ಹುಡುಗಿ ಕೇಳ್ಕೊಂಡು ಅರೇಂಜ್ಮೆಂಟ್ ಮಾಡ್ಕೊಂಡವ್ರೆ. ನಾವು ಫೈನಲಿ ಬೆಂಗಳೂರನ್ನ ಬಂದು ರೀಚ್ ಆಗಿದ್ದೀವಿ. ಇನ್ನೊಂದು 10-20 ಮಿನಿಟ್ಸ್ ಅಷ್ಟೇ. ಫೈನಲಿ ಹಾಸನಿಗೆ ಬಂದ್ವಿ. ಕರ್ನಾಟಕಕ್ಕೆ ಫೈನಲಿ ಬಂದ್ವಿ. ಇಷ್ಟ ತನಕ ಕನ್ನಡದಲ್ಲಿ ಮಾತಾಡ್ತಿದ್ರು. ಲೈಕ್ ಏನೋ ನಮ್ಮದೇ ಇರೋ ದೊಡ್ಡ ಇದು ಯಾರಿಗೂ ಅರ್ಥ ಆಗಲ್ಲ ಅನ್ಕೋತಿದ್ವಿ. ಇವಾಗ ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು. ಇರ್ತೀವಿ ಮತ್ತೆ ಹಿಂಗೆ ಮಾತಾಡೋದೇ ಆಗೋಗಿರುತ್ತೆ ಅಲ್ಲಿ. ಆಮೇಲೆ ಅವರೆಲ್ಲ ತಿರುಗಿ ನೋಡಿದಾಗಲ ನಾವು ಕರ್ನಾಟಕದಲ್ಲಿ ಇದೀವಿ ಅನ್ನೋ ಕಿಲೋಮೀಟರ್ಸ್ ಅದೇ ಇವಾಗ ಬೆಂಗಳೂರು ಮೆಜೆಸ್ಟಿಕ್ ಇಂದ ಹಾಸನ್ಗೆ ಹೊರಟಿದ್ದೀವಿ. ಬಸ್ಸಿಗೆ ಹತ್ತಿದ್ದೀವಿ. ನೋಡಿ ಬರ್ಗರ್ ತಿಂತಾ ಇದೀವಿ. ಆ್ಯಕ್ಚುಲಿ ಹೊಟ್ಟೆ ಹಸ್ತಿತ್ತು. ಇವಾಗ ಊಟ ಇಲ್ಲೇನು ಚೆನ್ನಾಗಿರಲ್ಲ ಅಂದ್ಕೊಂಡ್ಬಿಟ್ಟು ಬರ್ಗರ್ ಆರ್ಡರ್ ಮಾಡಿದ್ವಿ. ನೋಡಿದ್ರೆ ಬರ್ಗರು ಚೆನ್ನಾಗಿಲ್ಲ. ಡಿಸಾಸ್ಟರ್. ಚೆನ್ನಾಗಿಲ್ಲ ಅಲ್ಲ ಬರ್ಗರ್. ಹಾಸನ್ಗೆ ಹೋಗಿ ಲ್ಯಾಂಡ್ ಆಗ್ತೀವಿ. ಫ್ರೆಂಚ್ ಫ್ರೈಸ್ ಯಾವ ಫ್ರೆಂಚ್ ಫ್ರೈಸ್ ಬೇರೆ ಆರ್ಡರ್ ಮಾಡಿದ್ವಿ. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ನೋಡೋಣ ಬನ್ನಿ. ಇವಾಗ ನಾವು ಫ್ರೆಂಚ್ ಫ್ರೈಸ್ನ ಟ್ರೈ ಮಾಡಿದ್ವಿ. ಹೆಂಗಿತ್ತು? ಓಕೆ ಟೇಸ್ಟ್ ಆಗಿದೆ ಬಟ್ ಸಾಗಿ ಆಗಿದೆ. ತುಂಬ ಚೆನ್ನಾಗಿರಲಿಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಚೆನ್ನಾಗಿರಲಿಲ್ಲ. ಓಕೆ ತಿನ್ಬೋದು, ಚೆನ್ನಾಗಿಲ್ಲ. ಸೊ ಇವಾಗ ಫೈನಲಿ ಟೇಸ್ಟ್ ಇತ್ತು ಅದಕ್ಕೆ ತಿಂದ್ವಿ. ಸೊ ಫೈನಲಿ ಹಾಸನ್ಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಇದು ಹೈದರಾಬಾದ್ ಟ್ರಿಪ್ ಕತೆ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬೈ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಆ್ಯಂಡ್ ಶೇರ್. ಆಯಿತಾ? ಬಾಯ್.